ಖರ್ಗೆ ಅವರು ಇಂಥ ನಾನ್ಸೆನ್ಸ್ ಮಾತ ಯಾಕೆ ಮಾತಾಡ್ತೀರಿ? ಸತ್ತವ್ರ ಚಿತಿ ಮ್ಯಾಲ ಬ್ಯಾಳಿ ಬೈಸ್ಕೊಳ್ಳೋ ಕೆಲಸ ನಡೆದೈತಿ. ನೀವ್ ಹಿಂಗ ಸಪೋರ್ಟ್ ಮಾಡಾಕತ್ತಿದ್ರಿಂದನ ಅವ್ರ ಇಷ್ಟ್ರ ಮಟ್ಟಿಗೆ ಹೆಚ್ಕೊಂಡ್ ಕುಂತಾರ. ಸತ್ತು ಆದವ್ರ ಮನೆಯವ್ರ ಬಗ್ಗೆ ಒಂದಿಟ್ಟು ಯೋಚನೆ ಮಾಡ್ರಲ್ಲ. ಉದಯಗಿರಿ ಒಳಗ ಮುಸ್ಲಿಂ ಮತ ಅಂದ್ರು ಏನೇನೆಲ್ಲ ದೊಂಬಿ ಮಾಡಿದ್ರು ಅದನ್ನ RSS ನವ್ರು ಮಾಡಿದ್ರು ಅಂತ ಸುದ್ದಿ ಹಬ್ಸಿದವ್ರು ನೀವು. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಾಗ ಮೊಳಗಿಸಿದವ್ರು ನೀವು. ಹುಬ್ಳಿ ಗಣೇಶ್ ಚತುರ್ಥಿ ಒಳಗ ಗಲಭೆ ಎದ್ದು ಪೊಲೀಸರ ಮೇಲೆ ದಾಳಿ ಮಾಡಿದವರು ಮುಸ್ಲಿಂ ಮತ ಅಂದ್ರು. ಸಣ್ಣವ್ರ ಅದರ ಅವ್ರನ್ನ ಬಿಟ್ಟು ಕಳಿಸಿದವ್ರು ನೀವು. ಜಗತ್ತನ್ನ ಕಾಡಾಕತ್ತಿರೋ ಟೆರರಿಸ್ಟ್ಗಳ ಧರ್ಮ ಯಾವ್ದೈತ್ರಿ? ಸಣ್ಣ ಮಕ್ಕಳಿಗೆ ಯಾರ ಹೇಳಿ ಕಲಿಸ್ತಾರೇನ್ರಿ? ಕಣ್ಣು ಮುಂದ ತಂದಿ ಪ್ರಾಣ ಹೋಗಿದ್ನ ನೋಡಿದ ಮಗು ಎಷ್ಟು ನೊಂದಿರಬಾರ್ದ್ರಿ. ನಮಸ್ಕಾರ ರೀ. ಏನ್ ನಾನ್ಸೆನ್ಸ್ ಮಾತಾಡ್ತೀರಿ ಪ್ರಿಯಾಂಕ್ ಖರ್ಗೆ ಸರ? ಅಖಿಲೇಶ್ ಯಾದವ್ ಅವರ ನೀವಂತರೂ ಇನ್ನೂ ನಾನ್ಸೆನ್ಸ್ ಮಾತಾಡ್ತೀರಿ. ಕಾಂಗ್ರೆಸ್ ಕಾರ್ಯಕರ್ತೆ, ಕಾಂಗ್ರೆಸ್ ಮುಂದಿನ ನಾಯಕಿ, ನಿಮಗೇನಾರ ತಲೆ ಕೆಟ್ಟೈತೇನ್ರಿ? ಅಲ್ರಿ, ಯಾಕ್ರಿ ನೀವೆಲ್ಲ ಹಿಂಗೆಲ್ಲ ಮಾತಾಡಕತ್ತೀರಿ? ನಿಮ್ಮ ಬಾಯಿಗೆ ಬಂದಂಗ ನೀವು ಏನೋ ಮಾತಾಡಕತ್ತೀರಿ. ನೀವು ಮಾತಾಡೋದ್ರಾಗ ತಪ್ಪಿಲ್ರಿ. ಪ್ರಿಯಾಂಕ್ ಖರ್ಗೆ ಅವರ, ಅಖಿಲೇಶ್ ಯಾದವ್ ಅವರ, ಕಾಂಗ್ರೆಸ್ ಕಾರ್ಯಕರ್ತೆ ಅವರ ಟೆರರಿಸಮ್ಗೆ ಜಾತಿ ಇಲ್ಲ, ಮಾನವೀಯತೆ ದೊಡ್ಡ ಜಾತಿ. ಒಪ್ಕೊಳ್ಳೋಣ್ರಿ ನಿಮ್ಮ ಮಾತು. ಖರೆ ಈ ಮಾತ ನೀವು ಯಾವ ವಿಷಯದಾಗ ಮಾತಾಡಕತ್ತೀರಿ? ಪಹಲ್ಗಾಮ್ದಾಗ ಆಗಿರೋ ಟೆರರ್ ಅಟ್ಯಾಕ್ ಬಗ್ಗೆ ಮಾತಾಡತ್ತೀರಿ. ಹಿಂದೂಗಳನ್ನ ಹುಡುಕಿ ಹೊಡೆದಾರ. ಅಲ್ಲಿನ ಹೆಣ್ಮಕ್ಳು ಹೇಳಾಕತ್ತೀರ ಬಳಿ ಮತ್ತು ಕುಂಕುಮ ಅಳಿಸ್ಕೊಂಡಿವಿ, ನಮ್ಮನ್ನು ಎಲ್ಲರೇ ಸಾಯಿಸ್ಗಿದ್ದಾರು ಅಂತ. ಅದಷ್ಟ ಅಲ್ರಿ, ಗಂಡು ಮಕ್ಕಳನ್ನ ಅಷ್ಟೇ ಸಾಯಿಸ್ಯಾರಂದ್ರೂ ನಿಮ್ಮ ಪ್ಯಾಂಟ್ ಕಳೆದು ತೋರಿಸ್ರಿ, ನಿಮ್ಮ ಹೆಸರೇನು, ನಿಮ್ಮ ಧರ್ಮ ಏನು ಅಂತ ಕೇಳಿ ನಿರ್ದಾಕ್ಷಣ್ಯವಾಗಿ ಸಾಯಿ ಹೊಡೆದಾರ. ಅಂಥ ವಿಷಯದಾಗ ಬಂದ ನೀವು ಮಾನವೀಯತೆಯೇ ಜಾತಿ, ಟೆರರಿಸ್ಟ್ಗ ಜಾತಿ ಇಲ್ಲ ಅಂತೀರಿ. ಎಂಥ ಮಾತ್ರಿ? ಎಲ್ಲಿಂದ ಎಲ್ಲಿ ಪ್ರೇಮ ಉಕ್ಕಿ ಹರಿತೈತಿ ನಿಮಗ? ಅಲ್ಲಿ ರಕ್ತ ಹರಿಯಾಕತ್ತೈತಿ, ಇಲ್ಲಿ ನಿಮಗ ಓಲೈಕೆ ಪ್ರೇಮ ಹರಿಯಾಕತ್ತೈತಿ. ಒಬ್ರಲ್ಲ ಇಬ್ರಲ್ಲ 27 ಮಂದಿ ಅಮಾಯಕ ರಕ್ತ ಹರಿದೈತಿ. ನಿರ್ದಾಕ್ಷಣ್ಯವಾಗಿ ಬಹಳ ಕ್ರೂರವಾಗಿ ಕೊಂದಾರ್ರಿ. ಕಣ್ಣಾರೆ ಕಂಡವ್ರು ಬಂದು ತಮ್ಮ ಅಳಲು ತೋಡ್ಕೊಳತ್ತಾರ. ನಮ್ಮ ಅಪ್ಪನ ನನ್ನ ಮುಂದೆ ಸಾಯಿಸಿದ್ರು, ನನ್ನ ಗಂಡನ ನನ್ನ ಮುಂದೆ ಸಾಯಿಸಿದ್ರು, ನನ್ನ ಬಂಧು ಬಳಗದವ್ರು ನನ್ನ ಮುಂದೆ ಸತ್ತು ಹೋದ್ರು ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರ ಕಣ್ಣೀರು ಕಹಾನಿ ನೋಡಿದ ಮೇಲೂ ನೀವು ಇಂಥ ಮಾತಾಡ್ತೀರಿ ಅಂದ್ರೆ ನಿಮಗೆ ಚಪ್ಪಾಳಿ ತಟ್ಟಬೇಕು, ನಡು ರೋಡ್ನ್ಯಾಗ ನಿಂದ್ರಿಸಿ ನಿಮಗೆ ಸನ್ಮಾನ ಮಾಡಬೇಕು. ಖುಷಿ ಪ್ರವಾಸಕ್ಕೆ ಹೋದವ್ರ ಅಳ್ಕೋತ ಹೆಣ ಹೊತ್ಕೊಂಡು ಮನೆಗೆ ಬಂದಾರ. ಅಂಥವ್ರ ಮುಂದೆ ನಿಂತು ನೀವು ಹಿಂಗೆ ಮಾತಾಡಿದ್ರ ಅವರಿಗೆ ಅವಮಾನ ಮಾಡ್ದಂಗ್ರಿ. ಪ್ರಿಯಾಂಕ್ ಖರ್ಗೆ ಸರ, ನೀವು ಹಿಂಗೆ ಮಾತಾಡ್ತೀರಿ? ಖರ್ಗೆ ಕಾಕಾರ ಮಗ ಆಗಿ ನೀವು ಹಿಂಗೆ ಮಾತಾಡೋದನ್ನ ನಮ್ಮ ಕೈಲೇ ನೋಡಕ್ಕೂ ಆಗವಲ್ತು, ಸಹಿಸ್ಕೊಳಕ್ಕೂ ಆಗವಲ್ತು. ಅಲ್ಲಿ ಸತ್ತವರು ಗುಂಡು ಹೊಡ್ಸ್ಕೊಂಡು ಸತ್ತು ಹೋದ್ರು. AC ರೂಮ್ನಾಗ ಕೂತ ಮಾನವೀಯತೆ ಮೊದಲ ಜಾತಿ, ಆ ಜಾತಿ ಅಂದ್ರೆ ಹೆಂಗ್ರಿ? ಅಲ್ಲಿ ಇದ್ದವರು ನಿನ್ನ ಧರ್ಮ ಯಾವ್ದಂತ ಕೇಳಿ ಪಟ್ಟನ ಕೊಂದು ಉಗಿದು ಬಿಟ್ರು. ನೀವು ಇಲ್ಲಿ ಕೂತು ಮಾತಾಡ್ತೀರಿ, ಭಾಳ ಸರಳ ಮಾತಾಡ್ತೀರಿ. ಒಪ್ಕೊಳ್ಳೋಣ್ರಿ ನಿಮ್ಮ ಮಾತು. ಮುಸ್ಲಿಮ್ರು ಕೆಟ್ಟವ್ರಂತ ನಾವು ಹೇಳತ್ತಿಲ್ಲ, ಕೆಟ್ಟವ್ರು ಅದಾರಂತ ನಾವು ಒಪ್ಕೊಳ್ಳೋಕ್ಕೂ ತಯಾರಿಲ್ಲ. ಪಹಲ್ಗಾಮ್ದಾಗ ಅಟ್ಯಾಕ್ ಆದಾಗ ಎಷ್ಟೋ ಮಂದಿ ಮುಸ್ಲಿಂ ಬಾಂಧವರು ಬಂದು ಸಹಾಯಕ್ಕೆ ನಿಂತಾರ. ಕುದುರೆ ಚಾಲನೆ ಮಾಡುವಂಥ ಒಬ್ಬ ಚಾಲಕ ತನ್ನ ಪ್ರಾಣಾಪನಕ್ಕಿಟ್ಟ ಹೆಣ್ಮಕ್ಳ ಜೀವ ಉಳಿಸ್ಯಾನ. ನಾವು ಅದ್ರ ಬಗ್ಗೆ ಮಾತಾಡೇ ಇಲ್ಲೇನ್ರಿ? ಅದ್ರ ಬಗ್ಗೆನೂ ಮಂದಿ ಮಾತಾಡತ್ತಾರ, ಅವ್ರಿಗೂ ಮೆಚ್ಚುಗೆ ವ್ಯಕ್ತಪಡ್ಸಕತ್ತಾರಲ್ರಿ. ಖರೆ ನೀವು ಯಾಕೆ ಅಲ್ಲಿ ಬಂದು ಹೇಳೋದು, ಅಲ್ಲಿ ಸಂತ್ರಸ್ತರು ಹೇಳೋದನ್ನ ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ಇಷ್ಟು ಗುದ್ದಾಡತ್ತೀರಿ? ಇಲ್ಲಿ ಏನು ಗೊತ್ತೇನ್ರಿ, ಕೊಂದವರು ಮುಸ್ಲಿಮ್ರಾಗಿರೋದ್ರಿಂದ ಇಲ್ಲಿ ಈ ಮಾತು ಬರತೈತಿ. ಹಿಂದೂ ಮುಸ್ಲಿಂ ಅಂತ ಹೇಳಿ ಜಗಳ ಆಗಬಾರ್ದು, ಧರ್ಮಗಳ ಮಧ್ಯೆ ದೊಂಬಿ ಏಳಬಾರ್ದು, ಸಾಮರಸ್ಯದಿಂದ ಬದುಕಬೇಕು ಅಂತ ನೀವಿಂತ ಹೇಳಿಕೆ ಕೊಟ್ಟಿದ್ರಿ ಅಂದ್ರೆ ಹೌದಪ್ಪ, ನಮ್ಮ ಸಣ್ಣ ಖರ್ಗೆ ಸಾಹೇಬ್ರಿ ಎಂತ ಚಲೋ ಮಂದಿ ಅಂತ ನಾವು ಹಾಡಿ ಹೊಗಳ್ತಿದ್ದೀವ್ರಿ. ನಿಮ್ಮ ಮಾತಿನಾಗ ನಮಗೆ ತಿಳಿಯಾಕತ್ತೈತಿ ನೀವು ಏನು ಹೇಳಾಕ್ ಹೊಂಟೀರಿ, ಯಾರನ್ನ ಓಲೈಕೆ ಮಾಡಾಕ್ ಹೊಂಟೀರಿ. ನಿಮ್ಮ ತುಷ್ಟೀಕರಣ ನೀತಿ ನಮ್ಮ ಕಣ್ಣು ಮುಂದೆ ಕಾಣಾಕತ್ತೈತಿ. ಎಂಥವ್ರು ಆಗಲಿ, ಅವ್ರು ಎಟ್ಟ ಕ್ರೂರಿ ಅದಾರ, ಎಟ್ಟ ಕಳ್ಳ ಬಿರುಸೈತಿ ಅಂದ್ರೂ ಆ ಮಂದಿ ಅಳಾಕತ್ತಿದ್ದು ನೋಡಿದ್ರೆ ಕಣ್ಣಾಗ ನೀರು ಬರ್ತಾವ. ಇಂಥ ಮಂದಿನ ಅಳತೈತಿ ಅಂದ್ರೆ ನೀವು ಹಿಂಗೆಲ್ಲ ಯಾಕ್ರಿ ಮಾತಾಡ್ತೀರಿ? ನೀವು ಮಾಡಿರೋ ಪೋಸ್ಟು, ಅದ್ರಾಗ ಉಲ್ಲೇಖ ಇರೋ ಅಕ್ಷರಗಳು, ನಿಮ್ಮ ಕಾಂಗ್ರೆಸ್ ನಾಯಕಿ
ಫೀಲ್ಡ್ಗೆ ಇಳಿದು ಮಾಡಿರುವ ಮಹಾನ್ ಸಾಧನೆಯನ್ನ ನೀವು ಹೊಗಳಿರೋದು, ಹಿಂದೂಗಳನ್ನ ಅಷ್ಟ ಕೊಂದಿಲ್ಲ ಅಂತ ಹೇಳಾಕತ್ತಿರೋದು, ಇದೆಲ್ಲಾನು ಬ್ಯಾರೆ ಏನೂ ಅಲ್ಲ, ತುಷ್ಟೀಕರಣ ನೀತಿ. ಮುಸ್ಲಿಮರನ್ನ ನಿಮ್ಮ ಕಡೆ ಸೆಳ್ಕೊಳ್ಳೋ ಒಂದು ಪ್ರಯತ್ನ. ಹೌದಿಲ್ರಿ? ಕ್ಲಿಯರ್ ಆಗಿ ಹೇಳಿಬಿಡ್ರಿ, ನಾವು ಮುಸ್ಲಿಂ ಪರವಾಗಿ ಅದೀವಂತ. ಯಾಕೆ ಸುತ್ತಮುತ್ತ ತಿರುಗಿಸಿ ಮಾತಾಡ್ತೀರಿ? ಅಷ್ಟು ಮಂದಿ ಅಲ್ಲಿ ಹೋಗಿ ಸತ್ತೋರ್ ಹೆಣ ಹಿಡ್ಕೊಂಡು ಬಂದು ಅಳ್ಕೋತ ಮಾತಾಡತ್ತಾರ. ಅವರೆಲ್ಲ ನಿಮಗೆ ಲೆಕ್ಕಕ್ಕಿಲ್ಲೇನ್ರಿ? ಅವರು ನಿಮಗೆ ಮತ ಹಾಕಿದವ್ರ, ನಿಮಗೆ ಲೆಕ್ಕಕ್ಕಿಲ್ಲ ಅಂತ ನೀವು ಮಾತಾಡ್ತೀರಿ. ಬರೇ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತೆ ಹೇಳಿದ್ದ ವೇದ ವಾಕ್ಯ ಯಾಕೆ ಒಬ್ಬಕ್ಕೆ ಖರೆ ಮಾತಾಡ್ತಾಳಂತ ನೀವು ಹೇಳ್ತೀರಿ. ಆ ಪಹಲ್ಗಾಮ್ ಅಟ್ಯಾಕ್ ಆದಾಗ ನಿಮ್ಮ ಕಾರ್ಯಕರ್ತೆ ಎಲ್ಲಿದ್ಲೋ ಇದ್ಲು, ಅವ್ರ ಕೈಗೆ ಸಿಕ್ಕಿದ್ಲು ಅಂದ್ರೆ ಮ್ಯಾಲ ಹೋಗಿದ್ಲಾಕಿನು. ಯಾಕಂದ್ರೆ ಆಕೆ ಹಿಂದೂ ಅಂತ ಬಾಯಿ ಬಿಟ್ಟು ಹೇಳಾಕತ್ತಾಳ. ಆಕಿ ಮಾತು ನಂಬ್ಕೊಂಡ ನೀವು ಟ್ವೀಟ್ ಮಾಡ್ತೀರಿ. ಇನ್ನು ಹೇಳ್ತೀರಿ ಗೋಧಿ ಮೀಡಿಯಾದವರು ಸುಳ್ಳು ಸುದ್ದಿ ಹಬ್ಸಾಕತ್ತಾರಂತ. ಸಾಹೇಬ್ರ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರ, ಕೇಳಿಸ್ಕೊರಿ. ಅದು ನಡೆದಿದ್ದು ಪ್ರವಾಸಿಗಳು ನಿಂತ ಆಟ ಆಡಬೇಕಾದ್ರೆ, ತಮ್ಮ ಪ್ರವಾಸವನ್ನು ಮಾಡಬೇಕಾದ್ರೆ. ಅವಾಗ ಅಲ್ಲಿ ಯಾವ ಮೀಡಿಯಾದವರು, ಯಾವ ಕ್ಯಾಮ್ರಾದವರು, ಯಾವ ಆ್ಯಂಕರು ಯಾರೊಬ್ಬರೂ ಇರಲಿಲ್ಲ. ಅಲ್ಲಿದ್ದವರು ಪ್ರವಾಸಿಗರ ಸತ್ತಾರ. ಅದನ್ನ ಪ್ರವಾಸಿಗರ ಅವ್ರ ಫೋನ್ಯಾಗ ಕ್ಯಾಮ್ರಾದಾಗ ವಿಡಿಯೋ ಮಾಡ್ಕೊಂಡು ಬಿಟ್ಟಾರ. ಅದನ್ನ ಈಗೆಲ್ಲರೂ ತೋರ್ಸಾಕತ್ತಾರ. ಅಲ್ಲಿ ಯಾವ ಮೀಡಿಯಾದವ್ರು ಹೋಗಿ ಸುಳ್ಳು ಸುದ್ದಿ ಹಬ್ಸಿದ್ರಿ? ತಮ್ಮವ್ರನ್ನ ಕಳ್ಕೊಂಡಿರೋಂಥವ್ರ ಮಾತಾಡಿರೋ ಮಾತುಗಳದಾವು, ಅವ್ರು ಕೊಟ್ಟಿರೋ ವಿಡಿಯೋಗಳದಾವು, ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳದಾವು, ಅವ್ರು ಹಾಕತ್ತಿರೋ ಕಣ್ಣೀರ್ಗಳದಾವು. ನೀವು ನೋಡಿದ್ರ ಗೋಧಿ ಮೀಡಿಯಾ ಏನೇನೋ ತೋರಿಸ್ತೈತಂತೀರಿ. ಒಬ್ಬರು ತಪ್ಪು, ಇಬ್ಬರು ತಪ್ಪು, ಇದ್ದವರೆಲ್ಲ ತಪ್ಪೇನ್ರಿ? ಎಷ್ಟು ಮಂದಿ ಸುಳ್ಳು ಹೇಳಕ್ಕಾಕೈತಿ? ಒಬ್ರು ಇಬ್ರು ಸುಳ್ಳು ಹೇಳ್ತಾರೆ. ಹೋಗಿ ಬಂದವರೆಲ್ಲ ಅದನ್ನ ಹೇಳತ್ತಾರ. ನಿನ್ನ ಧರ್ಮ ಯಾವ್ದಂತ ಕೇಳ್ತಿದ್ರು, ಕೊಲ್ತಿದ್ರು. ಅದು ಗಂಡಸರನ್ನ ಕೊಲ್ತಿದ್ರು, ಹೆಂಗಸರಿಗೆ ಮೋದಿ ಹತ್ತಿಗೆ ಹೋಗಿ ಹೇಳು ಅಂತಿದ್ರು ಅಂತ. ಸಣ್ಣ ಹುಡುಗ ಮಾತಾಡ್ತೈತ್ರಿ, ಸಣ್ಣ ಮಗು ಐತಿ ಇನ್ನ, ಅದು ಈಗ ಮಾತಾಡೋದು ಕಲ್ತೈತಿ. ಅದಕ್ಕೆ ಯಾರು ಕಲಿಸ್ಕೊಡ್ತಾರನ್ರಿ ಹಿಂಗ ಮಾತಾಡು ಅಂತ? ಆ ಹುಡುಗ ಏನು ಹೇಳೈತ್ರಿ ಕೇಳಿಸ್ಕೋರಿ ಮೊದ್ಲ. ಖರ್ಗೆ ಸಾಹೇಬ್ರ, ನಿಮ್ಗೆ ಅರ್ಥ ಆಕೈತೆ ಅವಾಗ ಆ ಹುಡುಗನ ಕಂದಮ್ಮನ ನೋವೇನಂತ. किसी से कुछ नहीं पूछा, बस यही बोला मुसलमान अलग हो जाओ और हिंदू अलग हो जाओ। हिंदू को मार दिया और बोला 3 बार कलाम बोला। और मुसलमान लोगों को लैंग्वेज आती थी, उन लोगों ने 3 बार मुसलमान बोला और जो नहीं बोला उसे गन से उड़ा दिया। ಈ ಹುಡುಗ ಅಷ್ಟೇ ಅಲ್ರಿ, ಕಾಶ್ಮೀರದ ಪಹಲ್ಗಾಮ್ದಾಗ ಆ ದಿನ ಅಂಗಡಿ ಹಾಕೊಂಡಿದ್ದ ಒಬ್ಬ ಮುಸ್ಲಿಂ ಬಂಧು ಬಾಂಧವನು ಹೇಳ್ತಾರ. ನಿಮಗೆ ಅವ್ರ ಮಾತು ಖರೆ ಅನಿಸಬಹುದು. ಕೇಳಿಸ್ಕೊರಿ. कि ये कलमा पढ़ा रहे थे, मैंने कलमा सुनाया तो हमको छोड़ दिया। जब दूसरे वाला आया उसने भी सुनाया कलमा तो उनको भी छोड़ दिया। जो तीसरा वाला सीधे टूरिस्ट को जाके पूछा क्या मसला है, ये क्यों यहाँ कलमा सुनाओ। उसने कलमा नहीं सुनाया तो पता नहीं उसको पहले शूट मारा, फिर दूसरे को फिर सीधे हल्ला मच गया। जब सारे कश्मीरी भागे फिर टूरिस्ट पे उसने गोली चलाई। ಕಲ್ಮಾ ಹೇಳು ಅನ್ನಕತ್ತಿದ್ರಂತ ಹೇಳಿದ್ರು ಅವರು. ಕಲ್ಮಾ ಅಂದ್ರೆ ಏನ್ರಿ? ಮುಸ್ಲಿಮ್ರು ನಮಾಜ್ ಮಾಡ್ಬೇಕಾದ್ರೆ ಹೇಳ್ತಾರಲ್ಲ, ಅದನ್ನ ಹೇಳಿದ್ರೆ ಸಾಯಿಸ್ಲಿಲ್ಲ, ಅದನ್ನ ಹೇಳಿಕ ಸಾಯಿಸಾತಿದ್ರು ಅಂದ್ರೆ ಅವ್ರು ಕನ್ಫರ್ಮ್ ಮಾಡ್ಕೊಳತ್ತಿದ್ರು. ಅದನ್ನ ಹೇಳಿದ್ರೆ ಅವ್ರ ಮುಸ್ಲಿಮ್ರು, ಹೇಳಲಿಲ್ಲ ಅಂದ್ರೆ ಹಿಂದೂಗಳನ್ನ ನಿರ್ದಾಕ್ಷಣ್ಯವಾಗಿ ಕೊಂದಾರ ಅನ್ನಕ ಇನ್ನ ಏನು ಸಾಕ್ಷಿ ಬೇಕ್ರಿ? ನಿಮ್ಮ ಕಾರ್ಯಕರ್ತೆ ಯಾವುದೋ ಮೂಲೆಯಾಗ ನಿಂತು ಮಾಡಿರೋ ವಿಡಿಯೋ ಮೇಲೆ ಇಷ್ಟು ನಂಬಿಕೆ ಇಟ್ಟಿರಿ. ನಿಮಗೆ ಓಟ್ ಹಾಕಿ ಗೆಲ್ಸೋ ಜನಸಾಮಾನ್ಯರ ಮೇಲೆ ನಿಮಗೆ ಕಿಂಚಿತ್ತು ನಂಬಿಕೆ ಇಲ್ಲಲ್ರಿ. ಪ್ರಿಯಾಂಕ್ ಖರ್ಗೆ ಅವರ, ನಿಮಗೆ ಒಂದಿಟ್ಟು ಅನಿಸ್ವಲ್ತೇನ್ರಿ ನಾ ಆತ್ಮಸಾಕ್ಷಿಗೆ ವಿರೋಧವಾಗಿ ಮಾತಾಡಕತ್ತನು ಅಂತ? ಏನು ನಿಮಗೆ ಖರೆ ಅನ್ನೋ ಆತ್ಮಸಾಕ್ಷಿನ ಇಲ್ಲೋ? ನನ್ನ ಪ್ರಕಾರ ನಿಮಗೆ ಆತ್ಮಸಾಕ್ಷಿನ ಇಲ್ಲ. ಇಂಥ ಮಾತು ಮಾತಾಡತ್ತೀರಂದ್ರ ನನಗಂತೂ ನಿಮ್ಮ ಕತ್ತಿ ಏನು ಅನ್ನೋದು ಅರ್ಥ ಆಗುವಲ್ತು ನೋಡ್ರಿ. ನಾನು ನೋಡಿದ ಕರೆ ಇಂಥ ಓಲೈಕೆ ನೋಡಿರ್ಲಿಲ್ಲ. ನೀವು ಎಲ್ಲಾದ್ರಾಗೂ ನಿಮ್ಮ ಓಲೈಕೆ ತುಷ್ಟೀಕರಣ ತಗೊಂಡು ಬರ್ತಿದ್ರಿ. ಇಲ್ಲಿ ಎಷ್ಟು ಮಂದಿ ಸತ್ತಾರಂದ್ರೂ ನೀವು ನಿಮ್ಮ ಓಲೈಕೆ ರಾಜಕಾರಣ ಬಿಡುವಾರಲ್ರಿ. ನನಗಂತರೂ ಅಂಜಿಕೆನ ಬರತೈತಿ. ಎಂಥ ಓಲೈಕೆ ಐತಿ, ಯಾಕೆ ಇವ್ರಿಗೆ ಇಷ್ಟು ಓಲೈಕೆ ರಾಜಕಾರಣ ಬೇಕಾಗೈತಿ ಅಂತ. ಇವ್ರು ಅಷ್ಟೇ ಅಲ್ರಿ, ಅಖಿಲೇಶ್ ಯಾದವ್ ಅವ್ರು ಹೇಳ್ತಾರ ಟೆರರಿಸಮ್ಗ ಜಾತಿ ಇಲ್ಲಂತ. आतंकवादियों का कोई धर्म नहीं होता, आतंकवादी किसी धर्म के नहीं होते। ಅಖಿಲೇಶ್ ಯಾದವ್ ಅವರ ಟೆರರಿಸಮ್ಗ ಜಾತಿ ಇಲ್ಲಂತ ಒಪ್ಕೊಳ್ಳೋನು ರೀ. ಖರೆ ಟೆರರಿಸ್ಟ್ಗಳು ಎಲ್ಲರೂ ಯಾವ ಜಾತಿ ಅವ್ರಿ? ಬರೇ ಭಾರತದಾಗ ಅಷ್ಟ ಅಲ್ರಿ, ಇದು ಭಾರತದ ಒಂದ ಕತೆ ಅನ್ಕೋಬೇಡ್ರಿ ನೀವು. ಬ್ರಿಟನ್ ಕತ್ತಿನೂ ಐತಿ, ಸ್ಪೇನ್ ಕತ್ತಿನೂ ಐತಿ, ಜಪಾನ್ ಕತೆ ಐತಿ, ಜರ್ಮನಿ ಕತೆ ಐತಿ. ಈ ಇಡೀ ಜಗತ್ತನ್ನ ಕಾಡಾಕತ್ತಿರೋ ಆ ಟೆರರಿಸ್ಟ್ಗಳ ಧರ್ಮ ಯಾವುದು? ಬಹುತೇಕ ಟೆರರಿಸ್ಟ್ಗಳು ಮುಸ್ಲಿಮ್ರದಾರ.
ಇಸ್ಲಾಂ ಧರ್ಮವನ್ನ ಒಪ್ಕೋಬೇಕು ಇಲ್ಲಂದ್ರ ಸಾಯ್ಬೇಕು ಅಂತ ಅವ್ರ ಮೊದಲಿಂದ ನಡೆಸ್ಕೊಂಡು ಬಂದಾರಲ್ಲ ಟೆರರಿಸ್ಟ್ಗಳು, ಈಗೂ ಅದನ್ನ ಮುಂದುವರ್ಸಾಕತ್ತಾರ. ಇಲ್ಲಿ ಪಹಲ್ಗಾಮ್ದಾಗೂ ಅದನ್ನ ಮಾಡಿದ್ರು. ಅವರು ಮುಸ್ಲಿಮ್ರನ್ನ ಬಿಟ್ರು, ಹಿಂದೂಗಳನ್ನ ಕೊಂದ್ರು. ಯಹೂದಿಗಳನ್ನೆಲ್ಲ ಹುಡುಕಿ ಸಾಯಿಸಿದವ್ರು ಯಾರ್ರೀ? ಟೆರರಿಸ್ಟ್ಗಳು. ಟೆರರಿಸ್ಟ್ಗಳಿಗೆ ಅಂತನ ಒಂದು ಧರ್ಮ ಇರ್ತೈತಿ. ಈಗ ಯಾರ ಒಬ್ಬ ಟೆರರಿಸ್ಟ್ ಅದಾನಂದ್ರೆ ನಾವು ಯಾವುದೋ ಧರ್ಮದಿಂದ ಬಂದವ ಇರ್ತಾನ. ಮೋಸ್ಟ್ ಆಫ್ ಆ ಟೆರರಿಸ್ಟ್ಗಳ ಧರ್ಮ ಯಾವುದು? ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಖಿಲೇಶ್ ಯಾದವ್ ಅವರ, ಯಾಕಂದ್ರೆ ನಿಮಗೆ ಇಷ್ಟು ಗೊತ್ತಿರಲ್ಲ ಇರಂಗಿಲ್ರಿ. ಹಂಗಂತ ಮುಸ್ಲಿಮ್ರೆಲ್ಲರೂ ಟೆರರಿಸ್ಟ್ಗಳಂತ ನಾವು ಹೇಳಾಕತ್ತಿಲ್ಲ. ಬಹುತೇಕ ಟೆರರಿಸ್ಟ್ಗಳು ಮುಸ್ಲಿಮ್ರದಾರ. ಹಂಗಾಗಿನ ಇವತ್ತು ಹಿಂಗೆ ಮಾತಾಡೋ ಪರಿಸ್ಥಿತಿ ಬಂದೈತಿ. ಪಹಲ್ಗಾಮ್ದಾಗ ಮಂದಿನ ನಿರ್ದಾಕ್ಷಿಣ್ಯವಾಗಿ ಕೊಂದ ಪಾಪಿಗಳು ಕ್ರೂರಿಗಳು ಮುಸ್ಲಿಮ್ರು. ಹಿಂಗಾಗಿ ಮಾತಾಡಬೇಕಾಕೈತ್ರಿ. ನಿಮಗತ್ಲೆ ಓಲೈಕೆ ಮಾಡಿ ಹೇಳಬೇಕು ಅನ್ನೋ ಬುದ್ಧಿ ನಮಗಿಲ್ಲ. ಸತ್ಯ ಏನೈತಲ್ಲ ಹೇಳಬೇಕಾಕೈತ್ರಿ. ನಿಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ ನೀವು ಬಾಯಿ ಬಿಟ್ರ ಓಲೈಕೆ ನಿಮ್ಮದು. ಸತ್ತಾರ ಅಮಾಯಕರ ಚಿತೆ ಮೇಲೆ ಬ್ಯಾಳಿ ಬೇಯಿಸ್ಕೊಳತ್ತೀರಿ, ರಾಜಕೀಯ ಬ್ಯಾಳಿ ಬೇಯಿಸ್ಕೊಳತ್ತೀರಿ. ಯಾರನ್ನ ಮೆಚ್ಚಾಕ್ರಿ? ಅವ ಬರೋ ಒಂದು 10-20 ಓಟ್ಗೋಸ್ಕರ ಇಷ್ಟೆಲ್ಲ ತಿಪ್ಪರ್ಲಾಗ ಹಾಕ್ಬೇಕೇನ್ರಿ? ಸ್ವಲ್ಪ ಮಂದಿ ಒಂದೇ ಸಮಾಜದ ಒಂದೇ ಸಮುದಾಯದ ಮಂದಿನ ಮೆಚ್ಚಾಕ ನೀವು ದೇಶದ ಆತ್ಮಸ್ಥೈರ್ಯ ಕುಗ್ಸೋ ಕೆಲಸ ಒಟ್ಟ ಮಾಡಬೇಡ್ರಿ. ಆ ನಿಮ್ಮ ಯುವರಾಣಿ ಪ್ರಿಯಾಂಕಾ ಗಾಂಧಿ ಅವರ ಗಂಡ ಅವನು ಹಿಂಗ ಮಾತಾಡ್ತಾನ ಉಲ್ಟಾ ಪಲ್ಟಾ. ನೀವು ಹಿಂಗ ಮಾತಾಡ್ತೀರಿ. ಅದು ಹೆಂಗೆ ಹಿಂಗೆ ಮಾತಾಡ್ತಿರೋ ನನಗೆ ಗೊತ್ತಾಗ್ವಲ್ತು. ರಕ್ತದ ಓಕಳಿ ಹರ್ಯಾಕತ್ತೈತಿ ನಿಮ್ಮ ಕಣ್ಣು ಮುಂದೆ ನೋಡಿರಿ. ಆದರೂ ಹಿಂಗೆ ನೀವು ಹೆಂಗೆ ಮಾತಾಡ್ತೀರಿ? ಅಖಿಲೇಶ್ ಯಾದವ್ ಅವರು, ಕಾಂಗ್ರೆಸ್ ನಾಯಕಿ, ಇವರೆಲ್ಲ ಮಾತಾಡ್ತಾರೆ. ಮೂರಿ ಖರ್ಗೆ ಕಾಕರ ಮಗ, ನಮ್ಮ ಕರ್ನಾಟಕದ ಖರ್ಗೆ ಕಾಕರ ಮಗ ಪ್ರಿಯಾಂಕ್ ಖರ್ಗೆ ಸರ, ನೀವು ಹಿಂಗೆ ಮಾತಾಡಬಾರ್ದ್ರಿ. ನೀವು ಹಿಂಗೆ ಮಾತಾಡ್ತೀರಿ ಅಂದ್ರೆ ನಮಗೆಲ್ಲ ಒಂದು ರೀತಿ ಆತಂಕ ಆಗತೈತ್ರಿ. ನೀವು ಹಿಂಗೆ ಮಾತಾಡ್ರ ನಾವು ಏನು ಹೇಳ್ಬೇಕ್ರಿ? ಮಂದಿ ಏನು ಮಾಡ್ಬೇಕ್ರಿ? ನಮ್ಮ ಜನನಾಯಕನ ಹಿಂಗೆ ಮಾತಾಡತ್ತಾರಲ್ಲಪ್ಪ ಅಂತ ಮಂದಿಗೆ ಗಾಬರಿ ಆಗಂಗಿಲ್ರಿ. ಒಂದಿಟ್ಟು ಮಂದಿನೂ ತಲೆಯಾಗಿಟ್ಕೊಂಡು ಮಾತಾಡ್ರಿ. ಇದ ಮೊದಲಲ್ರಿ ನೀವೆಲ್ಲ ಹಿಂಗೆ ಮಾತಾಡೋದು. ಭಾಳ ವಿಷಯದಾಗ ಭಾಳ ರೀತಿ ಹೇಳಿರಿ. ಉದಯಗಿರಿ ಒಳಗೆ ಮುಸ್ಲಿಂ ಮತ ಅಂದ್ರು, ಏನೇನೆಲ್ಲ ದೊಂಬಿ ಮಾಡಿದ್ರು, ಅದನ್ನ RSSನವ್ರು ಮಾಡಿದ್ರು ಅಂತ ಸುದ್ದಿ ಹಬ್ಸಿದವ್ರು ನೀವು. ಹುಬ್ಳಿ ಗಣೇಶ ಚತುರ್ಥಿ ಒಳಗೆ ಗಲಭೆ ಎದ್ದು ಪೊಲೀಸರ ಮೇಲೆ ದಾಳಿ ಮಾಡಿದವರು ಮುಸ್ಲಿಂ ಮತ ಅಂದ್ರು. ಸಣ್ಣವ್ರು ಅದಾರ ಅವ್ರನ್ನ ಬಿಟ್ಟು ಕಳಿಸಿದವ್ರು ನೀವು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಇಲ್ಲೇ ಬೆಂಗಳೂರಾಗ, ಅವ ಇನ್ನ ಅಪ್ರಾಪ್ತ ಅದಾನಂತ ಮಾತಾಡಿದ ಮಂದಿ ನೀವು. ರಾಮೇಶ್ವರ್ ಕೆಫೆ ಬಾಂಬ್ ಬ್ಲಾಸ್ಟ್ ಆದಾಗೂ ಮುಸ್ಲಿಮ್ರು ಮಾಡ್ಯಾರಂತ ನಂಬಾಕ ಭಾಳ ಕಷ್ಟ ಐತಿ, ಇನ್ನ ವಿಚಾರಣೆ ಆಗಬೇಕು ಅಂತ ಅನುಮಾನ ವ್ಯಕ್ತಪಡಿಸಿದವ್ರು ನೀವು. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಾಗ ಮೊಳಗಿಸಿದವ್ರು ನೀವು. ನಾಸೀರ್ ಸಾಹೇಬ್ರು ಗೆದ್ದಾಗ ಈ ರೀತಿ ಕೇಳಾಕ ನಮ್ಮ ಕಿವಿಗಳು ಪಾವನಾಗಿದ್ದು ಬಿಡ್ರಿ. ಆಗಂತ್ರು ಪಶ್ಚಿಮ ಬಂಗಾಳದಾಗ ಮಮತಾ ಅಕ್ಕನ ಆಡಳಿತದಾಗ ಹಿಂದೂಗಳ ಗುಳೆ ಹೊಂಟಾರ. ಹಿಂದೂಗಳಿಗೆ ನೆಲೆ ಇಲ್ಲ. ಎಲ್ಲಿ? ಹಿಂದೂಸ್ತಾನ್ದಾಗ. ಅಂತ ಒಂದು ಸಾಧನೆ ಮಾಡಿದ್ದು ನಿಮ್ಮ ಇಂಡಿಯಾ ಅಲೈನ್ಸ್ದ ಅನ್ನೋದು ಒಂದು ನೆನಪಿರ್ಲ್ರಿ. ಹಿಂದೂ ಮುಸ್ಲಿಂ ಸಾಮರಸ್ಯ ಬೆಳೆಸಬೇಕು ಅನ್ನೋದು ಎಲ್ಲರದು ಉದ್ದೇಶ ಐತ್ರಿ. ಎಲ್ಲರೂ ಚಂದ ಅಣ್ಣತಮ್ಮಗತ್ಲೆ ಬಾಳತ್ನಂದ್ರೆ ಯಾರೇ ಬ್ಯಾಡ್ ಅಂತಾರೇನ್ರಿ? ನೀವಿಂತ ಹೇಳಿಕೆ ಕೊಡೋದ್ರಿಂದ ಜಗಳ ಹುಟ್ಕೋತಾವ. ನೀವು ಓಲೈಕೆ ಮಾಡ್ಕೋತ ಒಬ್ಬರ ಕಡೆ ಹೋದ್ರಿ ಅಂದ್ರೆ ಹಿಂದೂಗಳು ನಿಮ್ಮನ್ನ ಹೆಂಗೆ ನಂಬಬೇಕ್ರಿ? ಹಿಂದೂಗಳಿಗೆ ಅಂತ ಯಾರು ಅದಾರ್ರಿ? ಹಂಗಂದ್ರೆ ನೀವು ರಾಜಕಾರಣಿಗಳು ಮುಸ್ಲಿಮ್ರು ಯಾರೋ ಮಾಡಿದ ತಪ್ಪನ್ನ ಅವ್ರು ಮಾಡಿಲ್ಲ ಅಂತ ಪ್ರೊಟೆಕ್ಟ್ ಮಾಡ್ಕೋತ ಹೋದ್ರ ಹಿಂದೂಗಳು ನಿಮ್ಮನ್ನ ನಂಬಕ ಅಂಜಬೇಕಾಕೈತಿ. ಅಂಜೋದಟ್ಟ ಅಲ್ಲೂ ನಿಮ್ಮನ್ನ ನಂಬಂಗೇ ಇಲ್ಲ. ನೀವು ಇಂಥ ಮಾತಾಡಿ ಇನ್ನೊಂದು ಗುಂಪಿನವರು ನಿಮ್ಮನ್ನ ಅನುಮಾನದಿಂದ ನೋಡೋ ಹಂಗ ಮಾಡ್ಕೋಬೇಡ್ರಿ. ನೀವು ಇಂಥದ್ರಿಂದ ಅವ್ರನ್ನ ರಕ್ಷಣೆ ಮಾಡತ್ತಿಲ್ಲ, ಮುಖ್ಯವಾಹಿನಿಗೆ ಬರ್ಲಾರ್ದಂಗ ತಡಿಯಾಕತ್ತೀರಿ. ಇದರಿಂದ ದ್ವೇಷ ಹೆಚ್ಚು ಮಾಡೋ ಕೆಲಸ ಮಾಡಾಕತ್ತೀರಿ. ಬಲಿ ಪಶು ಆಗಿರೋರ್ ಕಡೆಯವರು ಮಾತಾಡಿದ ಮಾತು ನಿಮಗೆ ನಂಬಾಕ ಕಷ್ಟ ಆಗತೈತಿ. ನಿಮ್ಮ ಒಬ್ಬ ಕಾರ್ಯಕರ್ತೆ ಮಾತಾಡಿದ್ನ ಕಣ್ಣು ಮುಚ್ಕೊಂಡು ನಂಬಿರಿ. ಎಂಥ ನಾನ್ಸೆನ್ಸ್ ಮಾತ್ರಿ ಇದ. ನಾನ್ಸೆನ್ಸ್ ಮಾತು ನಿಮ್ಮಂಥ ಅಧಿಕಾರಿಗಳು, ಒಂದು ಅಧಿಕಾರದಾಗಿರೋ ನಾಯಕರ ಬಾಯಿಲೆ ಚಂದ ಅನ್ಸಂಗಿಲ್ರಿ. ಅಲ್ಲಿಂದ ಸಾವು ಗೆದ್ದು ಯಪ್ಪ ಬದುಕಿದೀವಂತ ಬಂದ ಮಂದಿ ಮಾತಾಡಕತ್ತಾರ. ನೀವು ಹಿಂಗೆ ಉಲ್ಟಾ ಮಾತಾಡಿ ಅವರಿಗೆ ಅವಮಾನ ಮಾಡಬೇಡ್ರಿ. ಅಲ್ಲಿ ಟೆರರಿಸ್ಟ್ಗಳ ಕೈಯಿಂದ ಸತ್ತಿರೋರ್ಗು ಅವಮಾನ ಮಾಡೋ ಮಾತುಗಳನ್ನ ಮಾತಾಡಬೇಡ್ರಿ. ಇನ್ನೊಂದು ಸಲ ಹೇಳ್ತೀನಿ ರೀ, ಅಮಾಯಕರ ಚಿತಿ ಮೇಲೆ ನಿಮ್ಮ ರಾಜಕೀಯ ಬ್ಯಾಳಿ ಬೇಯಿಸ್ಕೋಬೇಡ್ರಿ. ಕಳ್ಕೊಂಡವ್ರಿಗೆ ಗೊತ್ತು ಆ ನೋವು ಏನಂತ ಹೇಳಿ. ನೀವು ಅಲ್ಲಿ ಹಿಂದೂಗಳನ್ನ ಹುಡ್ಕ್ಯಾಡ್ಕೊಂಡಿಲ್ಲ, ಟೆರರಿಸ್ಟ್ಗಳಿಗೆ ಜಾತಿ ಇಲ್ಲ ಅಂಥೇಳಿ ನಿಮ್ಮ ಓಲೈಕೆ ರಾಜಕಾರಣ ಮಾಡ್ಕೋತ ಬಲಿ ಪಶುಗಳಾಗಿರೋ ಮಂದಿಗೆ
ಅವಮಾನ ಮಾಡೋ ಕೆಲಸ ದಯವಿಟ್ಟು ಮಾಡಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.